ಇವತ್ತಿನ ಸಂದೇಶ ಜೆನೆಸಿಸ್ ಚಾಪ್ಟರ್ 21 ವರ್ಸ್ 33. ಅಬ್ರಹಾಮನು ಬೆರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಇವತ್ತಿನ ಸಂದೇಶಕ್ಕೆ ನಾನು ಕೊಟ್ಟಂಥ ಟೈಟಲ್ ಅಂದರೆ ಅಬ್ರಾಮ್ ಪ್ಲಾಂಟೆಡ್ ಎ ಯಾವ ಟ್ರೀ ಅಂತ ದೇವರ ವಾಕ್ಯ ಹೇಳ್ತದೆ? ದೇವರ ವಾಕ್ಯ ಹೇಳ್ತದೆ ಟ್ಯಾಮರಿಸ್ ಟ್ರೀ ಎಟ್ ಬೆರ್ಷೆಬಾ. ಅಬ್ರಾಮ್ ಪ್ಲಾಂಟೆಡ್ ಎ ಟ್ಯಾಮರಿಸ್ ಟ್ರೀ ಎಟ್ ಬೆರ್ಷೆಬಾ. ಅಬ್ರಾಮನು ಬೆರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯನಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಈ ವೃಕ್ಷ ಟ್ಯಾಮರಿಸ್ ಟ್ರೀ ಯಾಕೆ ಅಬ್ರಾಮನು ಅಲ್ಲಿ ಆತ ನೆಟ್ಟನು? ಯಾಕೆ ಪ್ಲಾಂಟ್ ಮಾಡಿದ ಈ ವೃಕ್ಷವನ್ನು? ಬೆರ್ಷೆಬದಲ್ಲಿ ಎರಡು ವಿಷಯಗಳು, ಬೆರ್ಷೆಬಾ ಆ್ಯಂಡ್ ಟ್ಯಾಮರಿಸ್ ಟ್ರೀ, ಎರಡು ಕೂಡ ಅಬ್ರಾಮನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಸ್ಥಳ ಮತ್ತು ಈ ವೃಕ್ಷವಾಗಿದೆ. ಜೆನೆಸಿಸ್ ಚಾಪ್ಟರ್ 21 is a important chapter in the life of Abraham. ಅಬ್ರಾಮನ ಜೀವಿತದಲ್ಲಿ ಆದಿಕಾಂಡ 21ನೇ ಅಧ್ಯಾಯವು ಬಹಳ ಪ್ರಾಮುಖ್ಯವಾದಂಥ ಅಧ್ಯಾಯವಾಗಿದೆ. ಬೆರ್ಷೆಬ is a important place in the life of Abraham. ಬೆರ್ಷೆಬ ಎಂಬ ಸ್ಥಳವು ಅಬ್ರಾಮನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ ಸ್ಥಳವಾಗಿದೆ. ಆದ್ದರಿಂದ 21ನೇ ಅಧ್ಯಾಯ ಚಾಪ್ಟರ್ 21 is an important chapter in the life of Abraham. ಅಬ್ರಾಮನ ಜೀವಿತದಲ್ಲಿ 21ನೇ ಅಧ್ಯಾಯವು ಬಹಳ ಪ್ರಾಮುಖ್ಯವಾದಂಥ ಅಧ್ಯಾಯವಾಗಿದೆ. Because God has done great things in Abraham's life. ದೇವರು 21ನೇ ಅಧ್ಯಾಯದಲ್ಲಿ ಮತ್ತು ಬೆರ್ಷೆಬದಲ್ಲಿ ಅಬ್ರಾಮನ ಜೀವಿತದಲ್ಲಿ ಮಾತ್ಕಾರ್ಯಗಳನ್ನು ಮಾಡಿದಂಥ ಅಧ್ಯಾಯವಾಗಿದೆ, ಮಾತ್ಕಾರ್ಯಗಳನ್ನು ಮಾಡಿದಂಥ ಸ್ಥಳವಾಗಿದೆ. ಮಾರ್ವಲಸ್ ಥಿಂಗ್, ಗ್ರೇಟ್ ಥಿಂಗ್ಸ್, ಅಬ್ರಾಮನ ಜೀವಿತದಲ್ಲಿ ಮಾಡಿದಂಥ ಅದ್ಭುತವಾದ ಮಾತ್ಕಾರ್ಯಗಳ ಒಂದು ಸ್ಥಳವು ಯಾವುದಾಗಿದೆ? ಬೆರ್ಷೆಬಾ. ಬೆರ್ಷೆಬಾ ಮೀನ್ಸ್ ವೆಲ್ ಆಫ್ ಓತ್, ಒಡಂಬಡಿಕೆಯ ಬಾವಿ ಎಂಬುದಾಗಿ. ಯಾಕಂತ ಹೇಳಿದ್ರೆ ಅಲ್ಲಿ ಅಬ್ರಾಮನು ಒಂದು ಒಡಂಬಡಿಕೆಯನ್ನು ಮಾಡ್ತಿದ್ದಾನೆ. ಆದ್ದರಿಂದ 4 ಪ್ರಾಮುಖ್ಯವಾದಂಥ ಸತ್ಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಬೆರ್ಷೆಬಾ ಅಬ್ರಾಮನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದ ಸ್ಥಳವಾಗಿದೆ ಮತ್ತು ಯಾಕೆ ಅಬ್ರಾಮನು ಆ ಬೆರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ಟ್ಯಾಮರಿಸ್ ಟ್ರೀಯನ್ನು ಆತನು ನೆಟ್ಟು ನಿತ್ಯನಾದ ದೇವರನ್ನು ಆತನು ವರ್ಷಿಪ್ ಮಾಡಿದ. ಯಾಕೆಂತೇಳಿದ್ರೆ ನಾವು ನೋಡ್ತಿದ್ದೇವೆ ಅಬ್ರಾಮನ ಜೀವಿತದಲ್ಲಿ ಬೆರ್ಷೆಬದಲ್ಲಿ ದೇವರು ಮಾಡಿದಂಥ ಮಾತ್ಕಾರ್ಯ. ಐಸಾಕ್ ವಾಸ್ ಬಾರ್ನ್. 21ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ ಲಾಂಗ್ ವೈಟೆಡ್ ಮಿರಕಲ್, ಲಾಂಗ್ ವೈಟೆಡ್ ಪ್ರಾಮಿಸ್. 25 ವರ್ಷಗಳ ಕಾಲ ವೇಟ್ ಮಾಡಿದಂಥ ಪ್ರಾಮಿಸ್ ಫುಲ್ಫಿಲ್ ಆದಂಥ ಸ್ಥಳ ಅದು ಬೆರ್ಷೆಬಾ. ಅಬ್ರಾಮ್ ರಿಸೀವ್ ಹಿಸ್ ಪ್ರಾಮಿಸ್ ಇನ್ ಬೆರ್ಷೆಬಾ. ಯಾಕೆ ಅಬ್ರಾಮನ ಜೀವಿತದಲ್ಲಿ ಬೆರ್ಷೆಬಾ ಬಹಳ ಪ್ರಾಮುಖ್ಯವಾದ ಸ್ಥಳ ಅಂತ ಹೇಳಿದ್ರೆ ಅಬ್ರಾಮನು ದೇವರ ವಾಗ್ದಾನವನ್ನು ಸ್ವೀಕರಿಸಿದಂಥ ಸ್ಥಳ, ದೇವರ ವಾಗ್ದಾನ ಅವನ ಜೀವಿತದಲ್ಲಿ ನೆರವೇರಿದಂಥ ಸ್ಥಳ ಅದು ಬೆರ್ಷೆಬವಾಗಿದೆ. ಆದ್ದರಿಂದ ಇವತ್ತು ಈ ಬೆರ್ಷೆಬ ಸ್ಥಳದಿಂದ ನಾವು 4 ಪ್ರಾಮುಖ್ಯವಾದ ಸತ್ಯವನ್ನು ನಾವು ತಿಳಿಯುವರಾಗಿದ್ದೇವೆ. ಅಬ್ರಾಮ್ ಪ್ಲಾಂಟೆಡ್ ಎ ಟ್ಯಾಮರಿಸ್ ಟ್ರೀ ಎಟ್ ಬೆರ್ಷೆಬಾ. ಸತ್ಯವೇದದಲ್ಲಿ ಯಾವುದೇ ಒಂದು ಸಂಗತಿಗಳು ಬರೆಯಲ್ಪಡುವುದಾದರೆ ಅದು ಸುಮ್ಮನೆ ಬರೆಯಲ್ಪಡಲಿಲ್ಲ, ಅದು ದೇವರ ಆತ್ಮನಿಂದ ಸತ್ಯ ಸಂಗತಿಯನ್ನು ನಮಗೆ ತಿಳಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ. ಸತ್ಯ ದೇವರ ಪ್ರಕಟಣೆಯನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ಬರೆಯಲ್ಪಟ್ಟಿದೆ. ಯಾಕೆ ಅಬ್ರಾಮನು ಬೆರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟನು? ಮೊದಲನೆಯಾಗಿ ನಾವು ನೋಡ್ತೇವೆ ಪಿಚುಲ ವೃಕ್ಷದ ಬಗ್ಗೆ ಸ್ವಲ್ಪ ಜಸ್ಟ್ ಒಂದು ಬ್ರೀಫ್ ಇಂಟ್ರಡಕ್ಷನ್ ಕೊಡೋದಾದರೆ, ಸೈಂಟಿಫಿಕಲಿ ನೋನ್ ಆಸ್ ಎಫಿಲಿಯಾ ಎಂಬುದಾಗಿ ಕೂಡ ಕರೆಯಲ್ಪಡ್ತದೆ ಈ ಮರ.
tamarix tree. It will grow about 50 to 60 feet long. ಅದು ಸಾಧಾರಣ 50ರಿಂದ 60 ಫೀಟ್ ವರೆಗೆ ಎತ್ತರವಾಗಿ ಬೆಳೆಯುವಂಥ ಮರ. ಇದಕ್ಕೆ ಸಾಲ್ಟ್ ಸೆಡರ್, ಉಪ್ಪಿನ ದೇವದಾರು ವೃಕ್ಷ ಎಂಬುದಾಗಿ ಕೂಡ ಕರೆಯಲ್ಪಟ್ಟಿದೆ. ಯಾಕೆಂದರೆ ಸಾಲ್ಟ್ಸ್ ಕಮ್ಸ್ ಔಟ್ ಆಫ್ ದಿಸ್ ಟ್ರೀ. ಉಪ್ಪು ಈ ಮರದಿಂದ ಹೊರಗೆ ಬರ್ತದೆ, ಆದ್ದರಿಂದ ಈ ಮರವು ಬಿಳಿಯಾಗಿ ಕಾಣಲ್ಪಡ್ತದೆ. ಈ ಮರವು ಸಾಧಾರಣ ವರ್ಷಕ್ಕೆ 5 lakhs ಸೀಡನ್ನು ಪ್ರೊಡ್ಯೂಸ್ ಮಾಡ್ತದೆ. 5 ಲಕ್ಷದವರೆಗೆ ಬೀಜಗಳನ್ನು ಅದು ಏನು ಮಾಡ್ತದೆ, ಉತ್ಪತ್ತಿ ಮಾಡ್ತದೆ ಈ ಮರವು. ಅಬ್ರಾಮನು ಅನೇಕ ಮರಗಳನ್ನು ನೆಟ್ಟಿದ್ದಾನೆ, ಆದರೆ ಆ ಫ್ಯಾಮಿಲಿಯಲ್ಲಿ ಇದು ಫಸ್ಟ್ ಮರ ನೋಡ್ತೇವೆ, ಬಹಳ ಪ್ರಾಮುಖ್ಯವಾದ ಟ್ರೀ ಆಗಿದೆ ಅಬ್ರಾಮನ ಫ್ಯಾಮಿಲಿಯಲ್ಲಿ. ಯಾಕೆಂದರೆ ಬೆರ್ಷೆಬ ಯಾಕೆ ಅಬ್ರಾಮನಿಗೆ ಬಹಳ ಪ್ರಾಮುಖ್ಯವಾದಂಥ ಸ್ಥಳ? ಯಾಕೆಂದರೆ ನ್ಯೂ ಸೀಸನ್ ಸ್ಟಾರ್ಟ್ ಆದಂಥ ಸ್ಥಳ. ಅಬ್ರಾಮನ ಲೈಫ್ನಲ್ಲಿ ಒಂದು ಹೊಸ ಆರಂಭ, ಸೀಸನ್ ಆಫ್ ಲಾಫಿಂಗ್, ಸೀಸನ್ ಆಫ್ ಜಾಯ್, ಸೀಸನ್ ಆಫ್ ಡ್ಯಾನ್ಸಿಂಗ್, ಸೀಸನ್ ಆಫ್ ರಿಜಾಯ್ಸಿಂಗ್, ಸೀಸನ್ ಆಫ್ ವಿಕ್ಟರಿ. ಒಂದು ಹೊಸ ಆರಂಭ ಅಬ್ರಾಮನ ಜೀವಿತದಲ್ಲಿ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ. ಬೆರ್ಷೆಬದಲ್ಲಿ ನಾವು ನೋಡ್ತಿದ್ದೇವೆ. ಈ ಸ್ಥಳದಲ್ಲಿ ಅಬ್ರಾಮನ ಜೀವಿತದಲ್ಲಿ ಒಂದು ಹೊಸ ಸೀಸನ್ ಆರಂಭವಾಗ್ತದೆ. ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಹೊಸ ಸೀಸನ್ ಅನ್ನು ಆರಂಭಿಸುವಂತಹ ಸಮಯವಾಗಿದೆ. ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಬರ್ತದೆ. God will turn your sorrow into a joy, full of joy. ದೇವರು ನಿಮ್ಮ ದುಃಖವನ್ನು ಆನಂದವಾಗಿ ಮಾರ್ಪಡಿಸುವಂತ ಸೀಸನ್ ಆಗಿದೆ. ಅಬ್ರಾಮನ ಜೀವಿತದಲ್ಲಿ ನೋಡ್ತೇವೆ ಪೇನ್ 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 ಪೇನ್, ದುಃಖ, ಫ್ಯಾಮಿಲಿ ಪ್ರಾಬ್ಲಮ್, ಅಬ್ರಾಮನ ಲೈಫ್ನಲ್ಲಿ ಸಮಸ್ಯೆ, ವೇದನೆ. ಆದರೆ ಈಗ ನಾವು ನೋಡ್ತಿದ್ದೇವೆ 21ನೇ ಅಧ್ಯಾಯದಲ್ಲಿ ಬೆರ್ಷೆಬದಲ್ಲಿ ನೋಡ್ತಿದ್ದೇವೆ. ಬೆರ್ಷೆಬ ಇಸ್ ಎ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಲೈಫ್ ಆಫ್ ಅಬ್ರಾಮ್. ಯಾಕೆಂತ ಹೇಳಿದ್ರೆ ಅಬ್ರಾಮನ ಜೀವಿತದಲ್ಲಿ ಬೆರ್ಷೆಬ ಸ್ಥಳವು ಬಹಳ ಪ್ರಾಮುಖ್ಯವಾದಂತಹ ಸ್ಥಳ. ಯಾಕಂದ್ರೆ ದೇವರ ಪ್ರಾಮಿಸ್ ಫುಲ್ಫಿಲ್ ಆದಂತ ಸ್ಥಳ. ಅಬ್ರಾಮ್ ರಿಸೀವ್ ಹಿಸ್ ಪ್ರಾಮಿಸ್. ಐಸಾಕ್ ವಾಸ್ ಬಾರ್ನ್. 24ನೇ ಅಲ್ಲಿ 21ನೇ ಅಧ್ಯಾಯದಲ್ಲಿ 6ನೇ ವಚನ ಹೇಳ್ತದೆ, ಎಲ್ಲರೂ ನನ್ನ ಜೊತೆಗೆ ಸೇರಿಕೊಂಡು ಅವ್ರು ಏನು ಮಾಡಿದೆ ಅಂತ ಹೇಳಿದ್ರೆ ಅವರು ನೆಗಾಡಿದ್ರು ಎಂಬುದಾಗಿ ದೇವರ ವಾಕ್ಯ ಸಾರಲು. ದೇವರು ನನ್ನ ನಗುವಂತೆ ಮಾಡಿದ್ದಾನೆ, ಕೇಳುವವರೆಲ್ಲರೂ ನನ್ನೊಡನೆ. Who here will laugh with me? Season of joy. ಅಬ್ರಾಮನ ಕುಟುಂಬದಲ್ಲಿ ನಾವು ನೋಡ್ತಿದ್ದೇವೆ ಪ್ರಾಮಿಸ್ ಫುಲ್ಫಿಲ್ ಆದಂತ ಸ್ಥಳ. ಅಬ್ರಾಮನು ಹರ್ಷಿಸುವಂತ ಸಮಯ, ಉಲ್ಲಾಸಿಸುವಂತ ಸಮಯ, ಎಲ್ಲ ದುಃಖ ವೇದನೆಯನ್ನು ಮರೆತು ದೇವರನ್ನು ವರ್ಷಿಪ್ ಮಾಡಿದಂಥ ಸ್ಥಳ, ದೇವರನ್ನು ಘನಪಡಿಸಿದಂಥ ಸ್ಥಳ. ಒಂದು ಹೊಸ ಆರಂಭವು ಅಬ್ರಾಮನ ಜೀವಿತದಲ್ಲಿ ಆರಂಭವಾಯಿತು. ಡು ಯು ಬಿಲೀವ್ ದಿಸ್? ದೇವರು ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಸೀಸನ್ ಅನ್ನು ತರುವ ದೇವರಾಗಿದ್ದಾನೆ. ಇದು ಪ್ರೊಫೆಟಿಕ್ ವರ್ಡ್. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಒಂದು ಸೀಸನ್ ಅನ್ನು ಆತನು ತರುವ ದೇವರಾಗಿದ್ದಾನೆ. ಸೀಸನ್ ಆಫ್ ರಿಜಾಯ್ಸಿಂಗ್, ಹರ್ಷಿಸುವಂತಹ ಸಮಯ. ಬೈಬಲ್ ಸೇಸ್ ರಿಜಾಯ್ಸ್, ಬಿ ಗ್ಲಾಡ್ ಅಂಡ್ ರಿಜಾಯ್ಸ್. ಹರ್ಷಿಸು, ಉಲ್ಲಾಸಿಸು. ಯಾಕಂತ ಹೇಳಿದ್ರೆ ನೀನು ಆರಾಧಿಸುವಂತ ದೇವರು ಆತನ ಮಾತುಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ನೀನು ಆರಾಧಿಸುವಂತ ದೇವರು ಆತನ ಮಿರಕಲ್ ಮಾಡುವ ದೇವರಾಗಿದ್ದಾನೆ. He is a miracle working God. He is a loving God. He is a faithful God. ಆತನು ಒಳ್ಳೆಯ ದೇವರಾಗಿದ್ದಾನೆ. ಅಬ್ರಾಮನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ ಬೆರ್ಷೆಬ ಎಂಬ ಸ್ಥಳವು ಬಹಳ ಬಹಳ ಪ್ರಾಮುಖ್ಯವಾದ ಸ್ಥಳ. ಈ ಕ್ಯಾನಾಟ್ ಫರ್ಗೆಟ್ ಬೆರ್ಷೆಬ. ಆತನು ಮರೆಯದ ಒಂದು ಸ್ಥಳ ಅದು ಬೆರ್ಷೆಬ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಸ್ಥಳಗಳು ಇರ್ಬೋದು, ನೀವು ಮರೆಯದಂಥ ಸ್ಥಳ. ಫಾರ್ ಮೀ, ನನ್ನ ಜೀವಿತದಲ್ಲಿ ಮುಂಬೈ ಪಟ್ಟಣ ನನಗೆ ಮರೆಯದ ಒಂದು ಸ್ಥಳವಾಗಿದೆ. ಯಾಕೆಂದರೆ ನಾನು ಯೇಸುವನ್ನು ನಾನು ಸಂಧಿಸಿದಂಥ ಸ್ಥಳ, ನಾನು ಬೋರ್ನ್ ಅಗೇನ್ ಆದಂಥ ಸ್ಥಳ, ನಾನು ರಕ್ಷಣೆ ಹೊಂದಿದಂಥ ಸ್ಥಳ, ಯೇಸುವಿನ ಪರಿಚಯ ಆದಂಥ ಸ್ಥಳ, ನಾನು ಹೊಸದಾಗಿ ಹುಟ್ಟಿದಂಥ ಸ್ಥಳ, ನಾನು ಬೆಳಕನ್ನು ನೋಡಿದಂಥ ಸ್ಥಳ,
ನಾನು ದೇವರ ಮಹಿಮೆಯನ್ನು ನೋಡಿದಂಥ ಸ್ಥಳ, ನನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆದಂಥ ಸ್ಥಳ. ಆದ್ದರಿಂದ ಅಬ್ರಾಮನಿಗೆ ಕೂಡ ಬೆರ್ಷೆಬ ಇಸ್ ಎ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ಅಬ್ರಹಾಂ. ಅಬ್ರಾಮನಿಗೆ ಬೆರ್ಷೆಬವು ಒಂದು ಕರ್ತನೆ ಬಹಳ ಪ್ರಾಮುಖ್ಯವಾದಂಥ ಒಂದು ಸ್ಥಳವಾಗಿದೆ. ಯಾಕಂದ್ರೆ ಅಬ್ರಾಮನು ನಾವು ನೋಡ್ತಿದ್ದೇವೆ ದೇವರ ವಾಗ್ದಾನವನ್ನು ಆತನು ಸ್ವೀಕರಿಸಿದಂಥ ಸ್ಥಳ, ದೇವರ ಪ್ರಾಮಿಸ್ ಫುಲ್ಫಿಲ್ ಆದಂಥ ಸ್ಥಳವಾಗಿದೆ. ಇವತ್ತು ನಿನ್ನ ಜೀವಿತದಲ್ಲಿ ನೀನು ಅನೇಕ ವರ್ಷಗಳವರೆಗೆ ವೇಟ್ ಮಾಡ್ಬೋದು. ಪ್ರಾರ್ಥನೆ ಮಾಡಿದ್ದಿ, ದೇವರನ್ನು ವರ್ಷಿಪ್ ಮಾಡಿದಿ, ಕರ್ತನ ಸೇವೆ ಮಾಡಿದಿ. ಅನೇಕ ವಿಷಯಗಳು ನಿನ್ನ ಜೀವಿತದಲ್ಲಿ ನಿನ್ನ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ಬೋದು. ಆದರೆ ಇದು ಸೀಸನ್ ಆಫ್ ರಿಜಾಯ್ಸಿಂಗ್. ಆಮೇನ್. ಸೀಸನ್ ಆಫ್ ರಿಜಾಯ್ಸಿಂಗ್, ಸೀಸನ್ ಆಫ್ ಜಾಯ್, ಸೀಸನ್ ಆಫ್ ಪೀಸ್. ಅಬ್ರಾಹ್ಮನ ಜೀವಿತದಲ್ಲಿ ಶಾಂತವಾದಂಥ ಆನಂದದ ಸ್ಥಳ ಅದು ಯಾವುದಾಗಿತ್ತು ಅಂತ ಹೇಳಿದ್ರೆ ಬೆರ್ಷೆಬವಾಗಿತ್ತು. ದೇವರೇನೆಲ್ಲ ಪ್ರಾಮಿಸ್ ಮಾಡಿದ ಅದನ್ನು ಫುಲ್ಫಿಲ್ ಮಾಡಿದಂಥ ಸ್ಥಳ. ದೇವರು ಏನೆಲ್ಲ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ. ದೇವರು ಅಬ್ರಾಹ್ಮನನ್ನು ಕರೆದಾಗ ಪ್ರಾಮಿಸ್ ಮಾಡಿದ, ನಾನು ನಿನ್ನನ್ನೇನು ಮಾಡ್ತೇನೆ, ಬ್ಲೆಸ್ ಮಾಡ್ತೇನೆ, ಐ ವಿಲ್ ಬ್ಲೆಸ್ ಯು. ದೇವರು ಅಬ್ರಾಹ್ಮನನ್ನು ಕರೆದಾಗ, ನಾನು ನಿನ್ನನ್ನೇನು ಮಾಡ್ತೇನೆ, ಆಶೀರ್ವದಿಸ್ತೇನೆ. ನಿನ್ನ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗ್ತದೆ. ಈ ಒಂದು ಬ್ಲೆಸ್ಸಿಂಗ್, ಈ ಒಂದು ಪ್ರಾಮಿಸ್ ಫುಲ್ಫಿಲ್ ಆದಂಥ ಸ್ಥಳ ಯಾವುದಂತ ಹೇಳಿದ್ರೆ ಬೆರ್ಷೆಬ. ಆದ್ದರಿಂದ ಅಬ್ರಾಮನು ಆ ಬೆರ್ಷೆಬ ಸ್ಥಳವನ್ನು ಮರೆಯಲು ಸಾಧ್ಯವೇ ಇಲ್ಲ. ನಂಬರ್ 1, ಯಾಕೆ ಬೆರ್ಷೆಬ ಅಬ್ರಾಮನ ಜೀವಿತದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಅಂತ ಹೇಳಿದ್ರೆ ಅಬ್ರಾಮ್ ರಿಸೀವ್ ಹಿಸ್ ಪ್ರಾಮಿಸ್. ಅಬ್ರಾಮನು ಆತನ ವಾಗ್ದಾನವನ್ನು ಸ್ವೀಕರಿಸಿದಂಥ ಸ್ಥಳವಾಗಿದೆ. ನಂಬರ್ 2, ಎರಡನೇದಾಗಿ ಅಬ್ರಾಮ್ ಸೆಪರೇಟೆಡ್ ಫ್ರಮ್ ಆಗಾರ್. ಅಬ್ರಾಮನು ಆಗಾರಳಿಂದ ಪ್ರತ್ಯೇಕಿಸಲ್ಪಟ್ಟಂತ ಸ್ಥಳವು ಅದು ಬೆರ್ಷೆಬವಾಗಿದೆ. ಇಸಾಕನು ಇಷ್ಮಾಯೇಲ್ ಸೆಪರೇಟ್ ಆದಂತ ಸ್ಥಳ ಅದು ಯಾವುದಾಗಿದೆ ಅಂದ್ರೆ ಬೆರ್ಷೆಬ. ಅಬ್ರಾಮ್ ಸೆಪರೇಟೆಡ್ ಫ್ರಮ್ ಆಗಾರ್, ಇಸಾಕ್ ಸೆಪರೇಟೆಡ್ ಫ್ರಮ್ ಇಷ್ಮಾಯೇಲ್. ಇಸಾಕನು ಇಷ್ಮಾಯೇಲ್, ಅಬ್ರಾಮ ಆಗಾರಳು ಪ್ರತ್ಯೇಕಿಸಲ್ಪಟ್ಟಂತ ಸ್ಥಳ ಅದು ಬೆರ್ಷೆಬ. ಅನೇಕ ಸಂಗತಿಗಳನ್ನು ದೇವರು ಬೇರ್ಪಡಿಸುವ ದೇವರಾಗಿದ್ದಾನೆ. ಗಾಡ್ ಇಸ್ ಗೋಯಿಂಗ್ ಟು ಸೆಪರೇಟ್ ಸಮ್ ಆಫ್ ಯು ಇನ್ಸೆಪರೇಬಲ್ ರಿಲೇಶನ್ಶಿಪ್ ಬಾಂಡ್. ದೇವರು ಅದನ್ನು ಸೆಪರೇಟ್ ಮಾಡುವ ದೇವರಾಗಿದ್ದಾನೆ. ದೇವರು ಪ್ರತ್ಯೇಕಿಸುವ ದೇವರಾಗಿದ್ದಾನೆ. ಯಾಕೆಂದರೆ ನಿನ್ನ ಮೇಲೆ ದೇವರೊಂದು ಡಿವೈನ್ ಪರ್ಪಸ್ ಇದೆ, ನಿನ್ನ ಮೇಲೆ ದೇವರೊಂದು ಡಿವೈನ್ ಪ್ಲಾನ್ ಇದೆ. ದೇವರು ಸೆಪರೇಷನ್ ಮಾಡುವ ದೇವರಾಗಿದ್ದಾನೆ. ದೇವರು ಸೆಪರೇಷನ್ ಮಾಡುವ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ಅನೇಕ ನಾವು ಸಂಗತಿಗಳು ನೋಡ್ತೇವೆ. ಅಬ್ರಾಮನನ್ನು ಲೋಟನನ್ನು ದೇವರು ಪ್ರತ್ಯೇಕಿಸಿದ್ದನ್ನು ನಾವು ನೋಡ್ತಿದ್ದೇವೆ. ಯಾಕೆ ಅಬ್ರಾಮನಿಂದ ಆಗಲ್ ದೇವರು ಯಾಕೆ ದೂರ ಮಾಡಿದ? ದೇವರು ಒಳ್ಳೆ ದೇವರು. ನಾವು ಕಳೆದ ವಾರದಲ್ಲಿ ನಾವು ಸಂದೇಶ ಕೇಳಿದೆವು. ಆಗರಳು ಕಾಡಿನಲ್ಲಿದ್ದಂಥ ಸಮಯದಲ್ಲಿ ದೇವರು ಆಗರಳ ಕೈ ಬಿಡಲಿಲ್ಲ, ದೇವರು ಆಗರನ್ನು ಮರೆಯಲಿಲ್ಲ, ದೇವರು ಆಗರನ್ನು ಪ್ರೀತಿಸಿದ. ಬೆರ್ಷೆಬ ಕೂಡ ಆಗರಳಿಗೆ ಮರೆಯಲಾಗದ ಒಂದು ಸ್ಥಳವಾಗಿದೆ. ಯಾಕಂದರೆ ಅವಳ ಎಂಡ್ ಪಾಯಿಂಟ್ನಲ್ಲಿ ಅವಳಿದ್ಲು. ಸಾಯುವಂಥ ಸ್ಥಿತಿಯಲ್ಲಿ ದೇವರು ಅವಳ ಕಣ್ಣನ್ನು ತೆರೆದಂಥ ಸ್ಥಳ, ಅವಳಿಗೆ ಲೈಫ್ ಕೊಟ್ಟಂಥ ಸ್ಥಳ, ಅವಳಿಗೆ ಬೆಳಕು ಕೊಟ್ಟಂಥ ಸ್ಥಳ ಆಗಾರ. ಆಗರಲ್ಲೂ ಕೂಡ ಮರೆಯಲಿಕ್ಕೆ ಆಗದಂಥ ಸ್ಥಳ ಬೆರ್ಷೆಬ. ದೇವರು ಅವಳನ್ನು ಸಂಧಿಸಿದಂಥ ಸ್ಥಳ, ಡಿವೈನ್ ಎನ್ಕೌಂಟರ್ ಆದಂಥ ಸ್ಥಳ ಆಗರಳೊಂದಿಗೆ. ಯಾಕಂತ ಹೇಳಿದ್ರೆ ದೇವರು ಪಕ್ಷಪಾತಿಯ ದೇವರಲ್ಲ. ಆದರೆ ದೇವರು ಯಾಕೆ ಅಬ್ರಾಮನನ್ನು ಆಗರನ್ನು ಸೆಪರೇಟ್ ಮಾಡಿದ? ಇದು ದೇವರ ಪ್ಲಾನ್ ಆಗಿತ್ತು, ಸೆಪರೇಟ್ ಆಗುವಂಥದ್ದು ದೇವರ ಉದ್ದೇಶವಾಗಿತ್ತು, ದೇವರ ಚಿತ್ತವಾಗಿತ್ತು. ಯಾಕಂತ ಹೇಳಿದ್ರೆ ಇಷ್ಮಾಯೇಲ್ ವಾಸ್ ನಾಟ್, ಇಷ್ಮಾಯೇಲನು ಆತನೇನಾಗಲಿಲ್ಲ, ದೇವರ ಒರಿಜಿನಲ್ ಪ್ಲಾನ್ ಅಲ್ಲಿ ಇರಲಿಲ್ಲ. ಇಷ್ಮಾಯೇಲ್ ವಾಸ್ ನಾಟ್ ಎಟ್ ದ ಒರಿಜಿನಲ್ ಪ್ಲಾನ್ ಆಫ್ ಗಾಡ್. ದೇವರ ಒರಿಜಿನಲ್ ಪ್ಲಾನ್ ಯಾರ ಮೇಲಿತ್ತು? ಇಸಾಕನ ಮೇಲೆ, ವಾಗ್ದಾನ ಮಗನು. ಇದು ಶರೀರ. ಯಾಕೆ ದೇವರು ಆಗರನು ಅಬ್ರಾಮನನ್ನು
ಇಸಾಕನು ಇಸ್ಮಾಯೇಲನು ಸೆಪರೇಟ್ ಮಾಡಿದ ಅಂತ ಹೇಳಿದ್ರೆ ಎರಡು ಸಂಗತಿಗಳು ಪ್ರಾಮುಖ್ಯವಾದದ್ದು, ಶರೀರ ಮತ್ತು ಸ್ಪಿರಿಟ್, ಫ್ಲೆಶ್ ಅಂಡ್ ಸ್ಪಿರಿಟ್. ಎರಡು ಕೂಡ ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ. ಶರೀರ ಮತ್ತು ಸ್ಪಿರಿಟ್ ಎರಡು ಕೂಡ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಇಷ್ಮಾಯೇಲ್ ಮತ್ತು ಆಗಾರ ಅದು ಶರೀರ ಭಾವವನ್ನು ತೋರಿಸ್ತದೆ. ಅಬ್ರಾಮ್ ಇಸಾಕ್ ಅದು ವಾಗ್ದಾನ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ವಾಗ್ದಾನದ ಫಲವಾಗಿ ಹುಟ್ಟಿದವನು, ದೇವರ ಪ್ರಾಮಿಸ್ ಮೂಲಕ ಹುಟ್ಟಿದವನು, ದೇವರ ಪ್ಲಾನ್ ಮೂಲಕ ಹುಟ್ಟಿದವನು, ದೇವರ ಪರ್ಪಸ್ ಮೂಲಕ ಹುಟ್ಟಿದವನು. ಆದರೂ ಕೂಡ ದೇವರು ಇಷ್ಮಾಯೇಲನ್ನು ಕೈ ಬಿಡಲಿಲ್ಲ. ಅವನ ಮೂಲಕ ಕೂಡ ದೇವರು ಅವರ ಸಂತತಿಯನ್ನು ಬ್ಲೆಸ್ ಮಾಡ್ತಾನೆ ಎಂಬುದಾಗಿ ಹೇಳಿದ. ಆಗರನ್ನು ಕೈ ಬಿಡಲಿಲ್ಲ. ಇದು ನೆರವೇರಿದ ಸಂಗತಿ. ಯಾಕೆ ದೇವರು ಸೆಪರೇಟ್ ಮಾಡಿದ? ಬೇರ್ಷೆಬದಲ್ಲಿ ಅಬ್ರಾಮ ಆಗರಲು ಸೆಪರೇಟ್ ಆದದ್ದು ಯಾಕಂತ ಹೇಳಿದ್ರೆ ನಾವು ನೋಡ್ತೇವೆ, ಇದು ನಡೆದಂಥ ಕಾರ್ಯವು ದೇವರ ಮೂಲಕ ಆದ ಕಾರ್ಯ ಅಲ್ಲ. ಇದು ಶರೀರದ ಮೂಲಕ ಆದಂಥ ಫ್ಲೆಶ್ನ ಮೂಲಕ, ಸ್ವಬುದ್ಧಿಯ ಮೂಲಕ, ಸ್ವಂತ ಆಲೋಚನೆ ಮೂಲಕ, ದೇವರ ಯೋಜನೆಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆದಂಥ ಕಾರ್ಯ ಇಷ್ಮಾಯೇಲನ ಜನನ. ಆದರೆ ಇಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ನೋಡ್ತಿದ್ದೇವೆ. ಇಷ್ಮಾಯೇಲ್ ಆಗಲು ಹೊರಗೆ ಹೋಗ ಅಬ್ರಾಮನಿಗೆ ಬಹು ದುಃಖವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಬ್ರಾಮನ ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್, ವೇದನೆ, ದುಃಖ, ನೋ ಪೀಸ್, ನೋ ಜಾಯ್, ಸಾರೋ, ಪೇನ್. ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ಕೆಲವು ಬಾಂಡನ್ನು ಆತನು ಮುರಿಯುವ ದೇವರಾಗಿದ್ದಾನೆ. ಅನೇಕ ರಿಲೇಶನ್ಶಿಪ್ ಅನ್ನು ದೇವರು ಬ್ರೇಕ್ ಮಾಡುವ ದೇವರಾಗಿದ್ದಾನೆ. ದೇವರಿಗೆ ಯಾವುದೇ ನಿಮ್ಮದು ಇರಲಿ, ದೇವರ ಸ್ಥಾನಕ್ಕೆ ಬರುವಂಥ ಯಾವುದೇ ಸಂಗತಿ ಇರಲಿ, ಯಾವುದೇ ರಿಲೇಶನ್ಶಿಪ್ ಇರಲಿ, ಇನ್ಸೆಪರೇಬಲ್ ರಿಲೇಶನ್ಶಿಪ್ ಇರಲಿ, ಯಾವುದಿರಲಿ, ಯಾವುದೇ ಬಾಂಡ್ ಇರಲಿ, ಯಾವುದೇ ಸಂಗತಿ ಇರಲಿ, ದೇವರು ಅದನ್ನು ಸೆಪರೇಟ್ ಮಾಡುವ ದೇವರಾಗಿದ್ದಾನೆ. ಯಾಕಂದರೆ ದೇವರ ಒಂದು ಯೋಜನೆ ನಿಮ್ಮ ಜೀವಿತದಲ್ಲಿದೆ, ದೇವರ ಒಂದು ಉದ್ದೇಶ ನಿಮ್ಮ ಜೀವಿತದಲ್ಲಿ. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿಕ್ಕೆ ಬಯಸ್ತಾನೆ. ಆದ್ದರಿಂದ ನಿನ್ನ ಬ್ಲೆಸ್ಸಿಂಗ್ಗೆ ಯಾವುದು ಸ್ಟಂಬ್ಲಿಂಗ್ ಬ್ಲಾಕ್ ಇದೆ, ನಿನ್ನ ಬ್ಲೆಸ್ಸಿಂಗ್ಗೆ ಯಾವುದು ಅಡಚಣೆ ಇದೆ, ನಿನ್ನ ಬ್ಲೆಸ್ಸಿಂಗ್ ಯಾವುದು ತಡೆ ಇದೆ, ಆ ಬಾಂಡ್ ಅನ್ನು ದೇವರು ಮುರಿಯುವ ದೇವರಾಗಿದ್ದಾನೆ. ಆ ರಿಲೇಶನ್ಶಿಪ್ ಅನ್ನು ದೇವರು ಸೆಪರೇಟ್ ಮಾಡುವ ದೇವರಾಗಿದ್ದಾನೆ. ಈವನ್ ಸಭೆಯಲ್ಲಿ, ಚರ್ಚಲ್ಲಿ ಕೂಡ ದೇವರು ಶರೀರವನ್ನು ಆತನು ತೆಗಿತಾನೆ. ದೇವರು ಫ್ಲೆಶ್ ಅನ್ನು ತೆಗಿತಾನೆ. ಸಭೆಯಲ್ಲಿ ದೇವರಿಗೆ ಇಷ್ಟವಾಗದಂಥ ಸಂಗತಿ, ಸಭೆ ಬೆಳವಣಿಗೆ ಇಷ್ಟ ಆಗದೆ ಯಾವುದೇ ಸಂಗತಿ ಇದ್ದರೆ ದೇವರು ಅದನ್ನು ಏನು ಮಾಡ್ತಾನೆ? ಸೆಪ್ರೇಟ್ ಮಾಡ್ತಾನೆ, ತೆಗಿತಾನೆ. ದೇವರ ವಾಕ್ಯ ಹೇಳ್ತದೆ, ಅನೇಕ ಸಂಗತಿಗಳನ್ನು ದೇವರು ಬೇರ್ಪಡಿಸ್ತಾನೆ. ದೇವರ ಮಾರ್ಗಕ್ಕೆ ಯಾವುದು ತಡೆ ಆಗ್ತದೆ, ದೇವರನ್ನು ವರ್ಷಿಪ್ ಮಾಡಲಿಕ್ಕೆ ಯಾವುದು ತಡೆ ಆಗ್ತದೆ, ಅದು ನಿನ್ನ ಮನೆ ಇರ್ಬೋದು, ನಿನ್ನ ಜಾಬ್ ಇರ್ಬೋದು, ಆ ಬಾಂಡ್, ಲೋಕ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ದೇವರಿಗಿಂತ ಅಧಿಕವಾಗಿ ಯಾವುದೇ ನಿನ್ನ ಸಂಗತಿ ಇರ್ಬೋದು, ಆ ರಿಲೇಶನ್ಶಿಪ್ ಅನ್ನು ದೇವರು ಸೆಪರೇಟ್ ಮಾಡಲಿಕ್ಕೆ ಬಯಸ್ತಾನೆ. ಶರೀರವನ್ನು ಮತ್ತು ಆತ್ಮವನ್ನು ದೇವರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸೆಪರೇಟ್ ಮಾಡ್ತಾನೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಗಲಾಟಿಯನ್ ಚಾಪ್ಟರ್ 4:22-26 ಓದ್ಕೊಳ್ಳಿ. ಜೆನೆಸಿಸ್ ಚಾಪ್ಟರ್ 4:22. ಗಲಾಟಿಯನ್ ಚಾಪ್ಟರ್, ಗಲಾತ್ಯ 4:22-26 ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ಎಸ್, 1 ಮಿನಿಟ್ ಏನು ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ? ಈಗ ನಾನು ಹೇಳಿದೆ, ಬೇರ್ಷೆಬ ಇಸ್ ಇಂಪಾರ್ಟೆಂಟ್ ಪ್ಲೇಸ್ ಅಬ್ರಾಹ್ಮಣ ಜೀವಿತದಲ್ಲಿ. ಫಸ್ಟ್ ದೇವರ ಪ್ರಾಮಿಸ್ ಫುಲ್ಫಿಲ್ ಆದಂಥ ಸ್ಥಳ. ಎರಡನೇದು ನಾವು ನೋಡ್ತಿದ್ದೇವೆ ಅಬ್ರಾಮ್ ಸೆಪರೇಟೆಡ್ ಫ್ರಮ್ ಆಗಾರ್, ಇಸಾಕ್ ಸೆಪರೇಟೆಡ್ ಫ್ರಮ್ ನೋಡ್ತೇವೆ ಇಷ್ಮಾಯೇಲ್. ಯಾಕೆ ಅಂತ ಹೇಳಿದ್ರೆ ದೇವರು ಅವರನ್ನು ಬೇರ್ಪಡಿಸಿದಂಥ ಸ್ಥಳ. ಯಾಕೆ ಅಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ನೆಕ್ಸ್ಟ್, ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದವನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದವನು. ಹಾಗಾದರೆ ದೇವರ ಪ್ಲಾನ್ ಏನಿತ್ತು, ದೇವರ ಪರ್ಪಸ್ ಏನಿತ್ತು, ದೇವರ ಉದ್ದೇಶ ಏನಿತ್ತು, ದೇವರು ಯಾಕೆ ಅವರನ್ನು ಸೆಪರೇಟ್ ಮಾಡಿದ? ದೇವರ ವಾಕ್ಯ ಹೇಳ್ತದೆ,
born according to the flesh. Ishmael was born according to the flesh ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ದೇವರು ಏನ್ ಮಾಡಿದೆ ಅಂತ ಹೇಳಿದ್ರೆ, ಫ್ಲೆಶ್ ಅನ್ನು ಮತ್ತು ನಾವು ನೋಡ್ತಿದ್ದೇವೆ ಆ ಸ್ಪಿರಿಟ್ ಅನ್ನು ದೇವರು ಏನ್ ಮಾಡ್ತಾನೆ, ಸಪ್ರೇಟ್ ಮಾಡ್ತಾನೆ. ಯಾಕೆಂದ್ರೆ ಶರೀರದಿನ ಸ್ವಭಾವ ಅದು ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ನಾಶ ಮಾಡ್ತದೆ. ಆತ್ಮನಲ್ಲಿ ನಮಗೆ ಲೈಫನ್ನು ಕೊಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತ್ಮನಲ್ಲಿ ನಮಗೆ ಜೀವವನ್ನು ಕೊಡ್ತದೆ, ಮನಃಶಾಂತಿಯನ್ನು ಕೊಡ್ತದೆ, ಸಮಾಧಾನ ಕೊಡ್ತದೆ. ಎಸ್, ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸ್ವತದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂಥದ್ದು. ಅದೇ ಹಾಗರ್. ಹಾಗರ್ ಅಂದರೆ ಅರಬ್ ಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿಬೀಳುತ್ತಾಳೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸ್ವತದಲ್ಲಿದ್ದಾಳೆ. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು. ದೇವರ ವಾಕ್ಯ ಹೇಳ್ತದೆ. ನೋಡ್ತವೆ, ಇಲ್ಲಿ ಒಂದು ನೋಡ್ತಿದ್ದೇವೆ, ದಾಸತ್ವದಲ್ಲಿ ಇರುವುದನ್ನು ನೋಡ್ತಿದ್ದೇವೆ, ಫ್ಲೆಶ್ ಬಾಂಡೇಜ್ನಲ್ಲಿ ಇರುವುದನ್ನು ನೋಡ್ತಿದ್ದೇವೆ. ಒಂದು ಸಂತತಿ, ಇನ್ನೊಂದು ಸಂತತಿ ಅಬ್ರಾಹ್ಮಣ. ಇವತ್ತು ನಾವು ಯಾರ ಸಂತತಿ ಆಗಿದ್ದೇವೆ? ಅಬ್ರಾಹ್ಮಣ ಸಂತತಿ. ಅದಕ್ಕೆ ದೇವರ ವಾಕ್ಯದ Galatians 3:13 says, Christ has redeemed us from the curse of the law. Christ has redeemed us. ನಾವು ವಾಗ್ದಾನದ ಮಕ್ಕಳಾಗಿದ್ದೇವೆ, ನಾವು ವಾಗ್ದಾನದ ಸಂತತಿ ಆಗಿದ್ದೇವೆ. ಆದ್ದರಿಂದ ಅಬ್ರಾಹ್ಮನಿಗೆ ಬೆರ್ಷೆಬಾ ಸ್ಥಳವು ಬಹಳ ಪ್ರಾಮುಖ್ಯವಾದಂಥ ಸ್ಥಳವಾಗಿದೆ. ದೇವರ ಪ್ರಾಮಿಸ್ ಫುಲ್ಫಿಲ್ ಆದಂಥ ಸ್ಥಳವಾಗಿದೆ. ದೇವರ ಪ್ರಾಮಿಸ್ ಫುಲ್ಫಿಲ್ ಆದಂಥ ಸ್ಥಳವಾಗಿದೆ. ಇವತ್ತು ದೇವರು ಕೂಡ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಆತನನ್ನು ಸಪ್ರೇಟ್ ಮಾಡಲಿಕ್ಕೆ ಬಯಸ್ತಾನೆ, ದೇವರು ತೆಗಿಲಿಕ್ಕೆ ಬಯಸ್ತಾನೆ. ಅದು ರಿಲೇಷನ್ಶಿಪ್ ಇರ್ಬೋದು, ದೇವರಿಗೆ ಮೆಚ್ಚದಂಥ ಸಂಗತಿ. ದೇವರ ಸ್ಥಳಕ್ಕೆ ಯಾವುದು ಬರ್ತದೆ, ದೇವರ ಆರಾಧನೆಗೆ ತಡೆ ಯಾವುದಿದೆ, ದೇವರ ಸೇವೆ ಮಾಡಲಿಕ್ಕೆ ತಡೆ ಯಾವುದಿದೆ? ಮನಿ, ಜಾಬ್, ಇಲ್ಲಿಗಲ್ ರಿಲೇಷನ್ಶಿಪ್. ಇದು ದೇವರ ದೃಷ್ಟಿಯಲ್ಲಿ ಅಬ್ರಾಹ್ಮನ ಇಲ್ಲಿಗಲ್ ರಿಲೇಷನ್ಶಿಪ್. ಇದು ಲೀಗಲ್ ಅಲ್ಲ, ಇದು ಅವರು ಆಯ್ಕೆ ಮಾಡಿದ್ದು, ಅವರು ನಿರ್ಧಾರ ಮಾಡಿದ್ದು, ದೇವರ ಒರಿಜಿನಲ್ ಪ್ಲಾನ್ ಅಲ್ಲ. ಆದ್ದರಿಂದ ನೋಡ್ತೇವೆ, ಸಫರಿಂಗ್ ಅನ್ನು ನೋಡ್ತಿದ್ದೇವೆ, ಪೇನ್ ಅನ್ನು ನೋಡ್ತಿದ್ದೇವೆ, ಪ್ರಾಬ್ಲಮ್ಸ್ ಅನ್ನು ನೋಡ್ತಿದ್ದೇವೆ. ಯಾಕಂದ್ರೆ ದೇವರ ಚಿತ್ತದಿಂದ ಹೊರಗೆ ಹೋಗುವಾಗ, ದೇವರ ಪ್ಲಾನ್ ಇಂದ ಹೊರಗೆ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಸಫರಿಂಗ್ ಬರ್ತದೆ. ಅದಕ್ಕೆ ನಾನು ಹೇಳಿದೆ, 21ನೇ ಅಧ್ಯಾಯದಲ್ಲಿ ನ್ಯೂ ಸೀಸನ್ ಸ್ಟಾರ್ಟ್ ಆಯಿತು. ಅಬ್ರಾಹ್ಮನ ಲೈಫ್ನಲ್ಲಿ ಏನಾಯಿತು? ನ್ಯೂ ಸೀಸನ್ ಸ್ಟಾರ್ಟ್ ಆಯಿತು. ಇವತ್ತು ನಾವು ಕೂಡ ದೇವರಿಗೆ, ದೇವರ ಚಿತ್ತಕ್ಕೆ ವಿಧೇಯನಾಗಿ ದೇವರ ವಾಯ್ಸನ್ನು ಕೇಳಿಕೊಂಡು ಆತನ ಚಿತ್ತದ ಪ್ರಕಾರ ನಡೆದಾದರೆ ದೇವರ ಎಲ್ಲ ಬ್ಲೆಸ್ಸಿಂಗ್ ನಮ್ಮ ಜೀವಿತದಲ್ಲಿ ಫುಲ್ಫಿಲ್ ಆಗ್ತದೆ. ಆಮೇಲೆ ನಮ್ಮ ಜೀವಿತದಲ್ಲಿ ದೇವರ ಯೋಜನೆ ಫುಲ್ಫಿಲ್ ಆಗ್ತದೆ. ನಮ್ಮ ಮಾರ್ಗದಲ್ಲಿ ನಾವು ಯಶಸ್ಸನ್ನು ನೋಡ್ತೇವೆ, ನಮ್ಮ ಮಾರ್ಗದಲ್ಲಿ ಬೆಳಕು ಉದಯಿಸ್ತದೆ, ನಮ್ಮ ಮಾರ್ಗದಲ್ಲಿ ಎಲ್ಲ ದಿನ್ನೆಗಳನ್ನು ಆತನು ತೆಗೆದಾಕ್ತಾನೆ. ದೇವರು ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ತಡೆಗಳನ್ನು ಆತನು ತೆಗೆದಾಕ್ತಾನೆ. ಯಾವಾಗ ನಾವು ದೇವರ ವಾಕ್ಯವನ್ನು ನಾವು ಆನರ್ ಮಾಡ್ತೇವೆ, ಯೇಸುವನ್ನು ನಾವು ಫಾಲೋ ಮಾಡ್ತೇವೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ, ಆಗ ನಮ್ಮ ಜೀವಿತದಲ್ಲಿ ದೇವರ ಯೋಜನೆ, ದೇವರ ಪ್ಲಾನ್, ದೇವರ ಪ್ರಾಮಿಸ್ ಅದು ಫುಲ್ಫಿಲ್ ಆಗ್ತದೆ. ದೇವರ ಪ್ರಾಮಿಸ್ ಹೌದು ಮತ್ತು ಆಮೇನ್ ಆಗಿದೆ. ಅದು ತಡವಾದರೂ ಕೂಡ ನಿನ್ನ ಜೀವಿತದಲ್ಲಿ ಅದು ಫುಲ್ಫಿಲ್ ಆಗೇ ಆಗ್ತದೆ. ಯಾಕಂದ್ರೆ ವಾಗ್ದಾನ ಮಾಡಿದ ನಂಬಿಗಸ್ತನಾಗಿದ್ದಾನೆ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾನೆ. ದೇವರು ಅಬ್ರಾಹ್ಮನಿಗೆ ಏನೆಲ್ಲ ಪ್ರಾಮಿಸ್ ಮಾಡಿದ, ಏನೆಲ್ಲ ವಾಗ್ದಾನ ಮಾಡಿದ, ಅದನ್ನು ದೇವರು ಫುಲ್ಫಿಲ್ ಮಾಡಿದ. ಅನೇಕ ಸಲ ಸಭೆಯಲ್ಲಿ ಕೂಡ ದೇವರು ಕಾರ್ಯಗಳನ್ನು ಮಾಡುವಾಗ ನಮಗೆ ಪೇನ್ ಆಗ್ಬೋದು. ಕೆಲವ್ರನ್ನ ದೇವರು ಸಪ್ರೇಟ್ ಮಾಡ್ಬೋದು, ತೆಗಿಬೋದು, ನಮಗೆ ಪೇನ್ ಆಗ್ಬೋದು. ಆದರೆ ದೇವರೇನು ಮಾಡ್ತಾನೆ? ಅದು ದೇವರು ಪರ್ಫೆಕ್ಟ್ ಆಗಿ ಮಾಡ್ತಾನೆ. ದೇವರೇನು ಮಾಡ್ತಾನೆ? ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಯಾಕೆಂದರೆ ದೇವರು ಫ್ಲೆಶ್ ಅನ್ನು ತೆಗಿತಾನೆ, ದೇವರು ಬೇರ್ಪಡಿಸ್ತಾನೆ. ಅಬ್ರಾಹ್ಮನನ್ನು, ಲೋಟನನ್ನು, ಆಗಾರನನ್ನು ಮತ್ತು ಅಬ್ರಾಹ್ಮನನ್ನು, ಇಸಾಕನನ್ನು, ಇಷ್ಮಾಯೇಲನ್ನು ದೇವರು ಸಪ್ರೇಟ್ ಮಾಡಿದ. ಯಾಕಂದ್ರೆ ದೇವರಿಗೆ ಬೇಕಾಗಿರೋದು ಸ್ಪಿರಿಟ್ನಲ್ಲಿ
ದೇವರನ್ನು ಮಹಿಮೆ ಪಡಿಸೋರು ಮಾತ್ರ. ಆತ್ಮದಿಂದ ನಡೆಸಲ್ಪಡುವವರು ಅವರು ದೇವರ ಮಕ್ಕಳು. ಆತ್ಮದಿಂದ ನಡೆಸಲ್ಪಡುವವರು ಅವರು ದೇವರ ಮಕ್ಕಳು. ಶರೀರ ಭಾವ ಅಲ್ಲ. ಶರೀರ ಭಾವ ನಿನ್ನ ದೇವರ ಯೋಜನೆಗೆ ಅದು ತಡೆಯಾಗಿದೆ. ಮೂರನೇ ಸಂಗತಿ, ಬೆರ್ಷೆಬ ಇಸ್ ಎ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಲೈಫ್ ಆಫ್ ಅಬ್ರಾಮ್. ಮೂರನೇದಾಗಿ ಯಾಕೆ ಎ ಪ್ಲೇಸ್ ಆಫ್ ಕವನೆಂಟ್. ಮೂರನೇದಾಗಿ ಅದು ಇಂಪಾರ್ಟೆಂಟ್ ಪ್ಲೇಸ್ ಯಾಕೆ ಅಂತ ಹೇಳಿದ್ರೆ, ಬೆರ್ಷೆಬ ಎ ಪ್ಲೇಸ್ ಆಫ್ ಕವನೆಂಟ್. ಕಿಂಗ್ ಅಬಿಮೆಲೆಕ್ ಮೇಡ್ ಎ ಕವನೆಂಟ್ ವಿತ್ ಅಬ್ರಹಾಮ್. ನಾವಲ್ಲಿ ನೋಡ್ತೇವೆ, ಬೆರ್ಷೆಬದಲ್ಲಿ ಅಬಿಮೆಲೆಕನು ಅರಸನು ಬಂದು ಅಬ್ರಾಮನೊಟ್ಟಿಗೆ ಒಂದು ಒಪ್ಪಂದ ಮಾಡ್ತಿದ್ದಾನೆ, ಒಂದು ಒಡಂಬಡಿಕೆ ಮಾಡ್ತಿದ್ದಾನೆ. ಜಸ್ಟ್ ಥಿಂಕ್ ಮಾಡಿ, ಜಸ್ಟ್ ಆಲೋಚನೆ ಮಾಡಿ. ಅಬ್ರಾಮನು ಹೋಗಿ ಒಡಂಬಡಿಕೆ ಮಾಡಲಿಲ್ಲ ಅರಸನೊಟ್ಟಿಗೆ. ಇದು ನನ್ನ ದೇವರು ಮಾಡುವಂತ ಕಾರ್ಯ. ಎನಿಮೆ ಬಂದು ಏನ್ ಮಾಡ್ತಿದ್ದಾನೆ, ಅಬ್ರಾಮನೊಟ್ಟಿಗೆ ಒಡಂಬಡಿಕೆ ಮಾಡ್ತಿದ್ದಾನೆ. ಎನಿಮೆ ಬಂದು ಹೇಳ್ತಿದ್ದಾನೆ, ನಮ್ಮ ಮಧ್ಯದಲ್ಲಿ ಜಗಳ ಬೇಡ, ನಾವು ಇಬ್ಬರು ಒಟ್ಟಿಗಿರೋಣ, ಸಮಾಧಾನದಲ್ಲಿರೋಣ. ದೇವರ ವಾಕ್ಯ ಹೇಳ್ತದೆ, ಕಿಂಗ್ ಅಬಿಮೆಲೆಕ್ ಮೇಡ್ ಎ ಕವನೆಂಟ್ ವಿತ್ ಅಬ್ರಹಾಮ್. ನಾವು ಅದು ವಾಕ್ಯವನ್ನು ಓದ್ಕೊಳ್ಬೋದಾ? 21ನೇ ಅಧ್ಯಾಯದಲ್ಲಿ 27ನೇ ವಚನ. ಆಗ ಅಬ್ರಹಾಮನು ಅಬಿಮೆಲೆಕನಿಗೆ ಕುರಿದನಗಳನ್ನು ದಾನ ಮಾಡಿದನು. ಹೀಗೆ ಅವರಿಬ್ಬರು ಒಡಂಬಡಿಕೆ ಮಾಡಿಕೊಂಡರು. ತರುವಾಯ ಅಬ್ರಹಾಮನು ಹಿಂಡಿನ 7 ಕುರಿಗಳನ್ನು ಪ್ರತ್ಯೇಕವಾಗಿ ಇರಿಸಲು ಅಬಿಮೆಲೆಕನು ಅವನನ್ನು, ನೀನು ಪ್ರತ್ಯೇಕವಾಗಿ ಇರಿಸಿರುವ ಈ 7 ಕುರಿಗಳು ಯಾತಕ್ಕೆ ಎಂದು ಕೇಳಿದನು. ಅದಕ್ಕೆ ಅಬ್ರಹಾಮನು, ಈ ಬಾವಿಯನ್ನು ತೋಡಿಸಿದವನು ನಾನೇ ಎಂಬುದಕ್ಕೆ ಸಾಕ್ಷಿಯಾಗಿ ನೀನು ಈ 7 ಕುರಿಗಳನ್ನು ನನ್ನ ಕೈಯಿಂದ ತೆಗೆದುಕೊಳ್ಳಬೇಕು ಅಂದನು. ಅವರಿಬ್ಬರು ಅಲ್ಲಿ ಪ್ರಮಾಣ ಮಾಡಿದರಿಂದ ಆ ಸ್ಥಳಕ್ಕೆ ಬೆರ್ಷೆಬ ಎಂದು ಹೆಸರಾಯಿತು. ಅವರಿಬ್ಬರು ಪ್ರಮಾಣ ಮಾಡಿದ್ರಿಂದ, ಒಡಂಬಡಿಕೆ ಮಾಡಿದ್ರಿಂದ, ಕವನೆಂಟ್ ಮಾಡಿದ್ರಿಂದ ಆ ಸ್ಥಳಕ್ಕೆ ಬೆರ್ಷೆಬ ಎಂಬುದ ಹೆಸರಾಯಿತು. ಬೆರ್ಷೆಬ ಮೀನ್ಸ್ ಕವನೆಂಟ್. ಬೆರ್ಷೆಬ ಮೀನ್ಸ್ ಕವನೆಂಟ್, ಬಾವಿಯ ಒಡಂಬಡಿಕೆ. ಬೆರ್ಷೆಬ ಎಂದು ಹೆಸರು ಕೊಟ್ಟವನು ಯಾರು? ಅಬ್ರಾಮನ ಸ್ಥಳಕ್ಕೆ ಬೆರ್ಷೆಬ ಎಂಬುದಾಗಿ ಹೆಸರು ಕೊಟ್ಟ. ಯಾಕೆಂದ್ರೆ ಇದು ಒಡಂಬಡಿಕೆ ಸ್ಥಳ, ಇದು ವಾಗ್ದಾನ ಫುಲ್ಫಿಲ್ ಆದಂತ ಸ್ಥಳ, ಇದು ನಾನು ಸೆಪರೇಟ್ ಆದಂತ ಸ್ಥಳ. ಯಾವಾಗ ದೇವರು ನನ್ನನ್ನು ಕೆಲವು ಸಂಗತಿಗಳಿಂದ ಪ್ರತ್ಯೇಕಿಸ್ತಾನೆ, ಲೋಕದಿಂದ ನಮ್ಮನ್ನು ಪ್ರತ್ಯೇಕಿಸ್ತಾನೆ, ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಡ್ತೇವೆ, ಆಗ ದೇವರ ನಾವು ನೋಡ್ತಿದ್ದೇವೆ ಯೋಜನೆ ನನ್ನ ಜೀವಿತದಲ್ಲಿ ಫುಲ್ಫಿಲ್ ಆಗ್ತದೆ. ದೇವರ ಬ್ಲೆಸ್ಸಿಂಗ್ ನನ್ನ ಜೀವಿತದಲ್ಲಿ ಬರ್ತದೆ. ಅಷ್ಟ ತನಕ ನೋಡ್ತೇವೆ. ಆಗ ಇಷ್ಮಾಯೇಲ್ ಇರುವ ತನಕ ನಾವು ನೋಡ್ತಿದ್ದೇವೆ ಅಬ್ರಾಮನ ಲೈಫ್ನಲ್ಲಿ ಬಹಳ ವೇದನೆ, ದುಃಖ ಇತ್ತು, ಮನೆಯಲ್ಲಿ ಜಗಳ, ಫ್ಯಾಮಿಲಿ ಪ್ರಾಬ್ಲಮ್, ಪೀಸ್ ಇರಲಿಲ್ಲ. ಆದರೆ ಯಾವಾಗ ಸೆಪ್ರೇಷನ್ ಆಯಿತು, ಸೆಪ್ರೇಷನ್ ಆದ ನಂತರ ಎನಿಮಿ ಬಂದು ಹೇಳ್ತಿದ್ದಾನೆ, ನಿನ್ನೊಟ್ಟಿಗೆ ನಾನು ಒಡಂಬಡಿಕೆ ಮಾಡ್ತೇನೆ. ಒಬ್ಬ ದೇಶದ ಅರಸನ್ನು ಬಂದುಕೊಂಡು ನಾವು ನೋಡ್ತೇವೆ ದೇವ ಸೇವಕನೊಟ್ಟಿಗೆ ಹೇಳ್ತಿದ್ದಾನೆ, ನಾನು ನಿನ್ನೊಟ್ಟಿಗೆ ಒಪ್ಪಂದ ಮಾಡ್ತೇನೆ, ನಾನು ನಿನ್ನೊಟ್ಟಿಗೆ ಒಡಂಬಡಿಕೆ ಮಾಡ್ತೇನೆ, ಮತ್ತು ನಿನ್ನೊಟ್ಟಿಗೆ ಏನೆಲ್ಲ ನಾವು ಆಕ್ರಮವಾಗಿ ನಾವು ಏನು ಮಾಡಿದ್ದೇವೆ, ನಾವು ಸ್ವಾಧೀನ ಮಾಡಿಕೊಂಡಿದ್ದೇವೆ, ಅದನ್ನೀಗ ಅಬ್ರಾಮನು ರಿಪೋಸಸ್ ಮಾಡ್ತಿದ್ದಾನೆ. ಒಡಂಬಡಿಕೆ ಸ್ಥಳ ಯಾವುದು? ಏನೆಲ್ಲ ಲಾಸ್ಟ್ ಮಾಡಿದೆ ಅದು ರೆಸ್ಟೋರ್ ಮಾಡುವಂಥ ಸ್ಥಳವಾಗಿದೆ. ನೀನು ಏನೆಲ್ಲ ಕಳೆದುಕೊಂಡಿದೀಯಾ, ನಿನ್ನ ಜಾಯ್ ಇರ್ಬೋದು, ನಿನ್ನ ಪೀಸ್ ಇರ್ಬೋದು, ನಿನ್ನ ಬ್ಲೆಸ್ಸಿಂಗ್ ಇರ್ಬೋದು, ನಿನ್ನ ಹೆಲ್ತ್ ಇರ್ಬೋದು, ನಿನ್ನ ವೆಲ್ತ್ ಇರ್ಬೋದು, ಇದು ಸಮಯ, ಅದು ರೆಸ್ಟಾಬ್ಲಿಷ್ ಆಗುವಂತಹ ಸಮಯವಾಗಿದೆ. ಸೀಸನ್ ಆಫ್ ರೆಸ್ಟೋರೇಷನ್. ದೇವರೆಲ್ಲವನ್ನು ರೆಸ್ಟೋರ್ ಮಾಡುವಂತ ಸಮಯ ಬಂದಿದೆ. ರೆಸ್ಟೋರ್ ಮಾಡಿದಂಥ ಸ್ಥಳ ಅದು ಬೆರ್ಷೆಬ, ಯಾಕಂದ್ರೆ ಅದು ಒಡಂಬಡಿಕೆಯ ಸ್ಥಳವಾಗಿದೆ. ಅಬ್ರಾಮನು ಒಬ್ಬ ಅರಸನೊಟ್ಟಿಗೆ ಒಡಂಬಡಿಕೆ ಮಾಡ್ತಿದ್ದಾನೆ. ಆ ಒಡಂಬಡಿಕೆ ಮಾಡಿದಾಗ ಏನಂದ್ರೆ, ಅವರು ಬೈ ಫೋರ್ಸ್ ಆ ಬಾವಿಗಳನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಸ್ವಾಧೀನ ಮಾಡಿಕೊಂಡಿದ್ರು. ಅಬ್ರಾಮನು ತೋಡಿದ ಬಾವಿ, ಆ ಬಾವಿಯನ್ನು ಅವರು ಏನು ಮಾಡಿದ್ರು, ಸ್ವಾಧೀನ ಮಾಡಿದ್ರು. ಈಗ ನಾವು ನೋಡ್ತಿದ್ದೇವೆ ಸೆಪರೇಷನ್, ಆಫ್ಟರ್ ದ ಸೆಪರೇಷನ್. ಆಗರಲೊಟ್ಟಿಗೆ ಸೆಪರೇಷನ್ ಆದ ನಂತರ, ಇಸಾಕನು ಇಸ್ಮಾಯೇಲನೊಟ್ಟಿಗೆ ಪ್ರತ್ಯೇಕಿಸಲ್ಪಟ್ಟ ನಂತರ ನಾವು ನೋಡ್ತಿದ್ದೇವೆ ಅವರು ಏನೆಲ್ಲ ಅಲ್ಲಿ ಕಳೆದುಕೊಂಡಿದ್ದಾರೆ, ವೈರಿ ಏನೆಲ್ಲ ಅವರಿಂದ
ಕಸಿದುಕೊಂಡಿದ್ದಾನೆ. ವೈರಿ ಎನಿಮಿ ಏನೆಲ್ಲ ಅವರಿಂದ ತೆಗೆದುಕೊಂಡಿದ್ದಾನೆ ಬೈ ಫೋರ್ಸ್. ಈಗ ನಾವು ನೋಡ್ತಿದ್ದೇವೆ ವಿದೌಟ್ ಫೈಟ್ ನಾನು ಹೇಳಿಕೆ ಬಯಸ್ತೇನೆ, ಜಗಳ ಇಲ್ಲದೆ ಸಮಾಧಾನದಿಂದ ಕಿಂಗ್ ಬಂದು ಹೇಳ್ತಿದ್ದಾನೆ, ನಾನು ನಿನ್ನೊಟ್ಟಿಗೆ ಕವನೆಂಟ್ ಮಾಡ್ತೇನೆ, ನಾನು ನಿನ್ನೊಟ್ಟಿಗೆ ಏನು ಮಾಡ್ತೇನೆ, ಒಡಂಬಡಿಕೆ ಮಾಡ್ತೇನೆ. ಈ ಸ್ಥಳದಲ್ಲಿ ನಿನ್ನ ಬಾವಿ ನಿನಗೆ ಸೇರಿದು, ನಿನ್ನ ಕುರಿದನಗಳು ನಿನಗೆ ಸೇರಿದು, ಈ ಸ್ಥಳ ನಿನಗೆ ಸೇರಿದು, ಈ ಲ್ಯಾಂಡ್ ನಿನಗೆ ಸೇರಿದು, ಎಲ್ಲವನ್ನು ಆತನು ರಿಟರ್ನ್ ಕೊಟ್ಟ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕರ್ತನಿಗೋಸ್ಕರ ನಿಲ್ಲುವಾಗ, ಒಂದು ಸೆಪರೇಷನ್ ಲೈಫನ್ನು ನಾವು ಜೀವಿಸುವಾಗ, ಕರ್ತನ ಮಹಿಮೆಗೋಸ್ಕರ ನಾವು ಜೀವಿಸುವಾಗ, ನಮ್ಮ ಎನಿಮಿ ಕೂಡ ನಮ್ಮ ಮಿತ್ರನಾಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ಎನಿಮಿ ಕೂಡ ಏನಾಗ್ತಾನಂತೆ ದೇವರ ವಾಕ್ಯ ಹೇಳ್ತದೆ. ಇದು ನಮ್ಮ ಟೆಸ್ಟಮನಿ. ನಾನು ಯಾವ ಸ್ಥಳದಲ್ಲಿದ್ದೇನೆ, ನಾನು ಲಿವಿಂಗ್ ಟೆಸ್ಟಮನಿ. ನಾನಿರುವಂಥ ಸ್ಥಳದಲ್ಲಿ ಪಿಚ್ಚುಲ ವೃಕ್ಷ ನಾನಾಗಿದ್ದೇನೆ, ನಾನು ಟೆಸ್ಟಮನಿ. ಆ ವೃಕ್ಷ ನಾನು ಟೆಸ್ಟಮನಿ. ಪಿಚ್ಚುಲ ವೃಕ್ಷನ ಯಾಕೆ ನೆಟ್ಟ? ಮಾರ್ಕ್ ಆಫ್ ಗಾಡ್ಸ್ ಫೇತ್ಫುಲ್ನೆಸ್. ಆಸ್ ಎ ಮಾರ್ಕ್ ಆಫ್ ಗಾಡ್ಸ್ ಫೇತ್ಫುಲ್ನೆಸ್. ಅಬ್ರಹಾಮನು ಯಾಕೆ ಈ ಒಂದು ಮರವನ್ನು ನೆಟ್ಟ ಅಂತ ಹೇಳಿದ್ರೆ, ದೇವರು ಫೇತ್ಫುಲ್ ಆದ ದೇವರಾಗಿದ್ದಾನೆ. ಎಲ್ಲ ಸಂತತಿ, ನನ್ನ ಹಿಂದೆ ಬರುವಂತ ಜನರೇಷನ್, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಡಿಸೆಂಡೆಂಟ್, ನನ್ನ ಕುಲಗಳು ಈ ಪಿಚ್ಚಲ ವೃಕ್ಷ ನೋಡುವಾಗ ದೇವರ ಫೇತ್ಫುಲ್ನೆಸ್ ಅವರು ನೋಡಬೇಕು. ಅಬ್ರಹಾಮ ಯಾಕೆ, ವೈ ಅಬ್ರಹಾಮ್ ಪ್ಲಾಂಟೆಡ್ ಟ್ರೀ? ಯಾಕೆ ಅಬ್ರಹಾಮನು ಈ ಪಿಚ್ಚಲ ವೃಕ್ಷವನ್ನು ನೆಟ್ಟನು? ಆಸ್ ಎ ಮಾರ್ಕ್ ಆಫ್ ಗಾಡ್ಸ್ ಫೇತ್ಫುಲ್ನೆಸ್. ದೇವರ ನಂಬಿಗಸ್ತಿಕೆನು. ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಈ ಮರವನ್ನು ನೋಡುವಾಗ ಎಲ್ಲರೂ ನೆನಪು ಮಾಡಬೇಕು, ರಿಮೈಂಡ್ ಮಾಡಬೇಕು. ಅಬ್ರಹಾಮನನ್ನು ದೇವರು ಬ್ಲೆಸ್ ಮಾಡಿದ, ಅಬ್ರಹಾಮನನ್ನು ದೇವರ ಆಶೀರ್ವಾದ ಮಾಡಿದ, ಅಬ್ರಹಾಮನ ಜೀವಿತದಲ್ಲಿ ದೇವರ ಪ್ರಾಮಿಸ್ ಫುಲ್ಫಿಲ್ ಆಯಿತು. ಅಬ್ರಹಾಮನ ದೇವರು ಆತನು ಫೇತ್ಫುಲ್ ಆದ ದೇವರಾಗಿದ್ದಾನೆ. ಅಬ್ರಹಾಮನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಅಬ್ರಹಾಮನ ದೇವರು ವಾಗ್ದಾನದ ದೇವರಾಗಿದ್ದಾನೆ. ಅಬ್ರಹಾಮನ ದೇವರು ಒಡಂಬಡಿಕೆ ದೇವರಾಗಿದ್ದಾನೆ. ಆದ್ದರಿಂದ ನೋಡ್ತೇವೆ, ಈ ಸ್ಥಳದಲ್ಲಿ ನಾವು ನೋಡ್ತೇವೆ, ಅದು ಪ್ರಮಾಣ ಮಾಡಿದಂಥ ಸ್ಥಳ. ಎಲ್ಲವನ್ನು ಹಿಂದೆ ರಿಪೋಸಸ್ ಅವರು ಹಿಂತಿರುಗಿ ಸ್ವಾಧೀನ ಮಾಡಿದಂಥ ಸ್ಥಳ ಅದು ಬೆರ್ಷೆಬವಾಗಿದೆ. ವೈರಿ ಬಂದು ಅವರೊಟ್ಟಿಗೆ ಕವನೆಂಟ್ ಮಾಡಿದಂಥ ಸ್ಥಳ ಅದು ಏನಾಗಿದೆ ಅಂತ ಹೇಳಿದ್ರೆ ಬೆರ್ಷೆಬವಾಗಿದೆ. ಈ ಪಿಚ್ಚುಲ ವೃಕ್ಷ ಏನನ್ನು ತೋರಿಸ್ತದೆ? ಯಾಕೆ ಪಿಚ್ಚುಲ ವೃಕ್ಷ ನೆಟ್ಟ ಅಬ್ರಹಾಮನು? ಎಲ್ಲ ಸಂತತಿಯವರು ಈ ಮರವನ್ನು ಯಾಕೆಂದರೆ ಕೇಳಿದರೆ, ದೇವರು ಅಬ್ರಹಾಮನನ್ನು ಬ್ಲೆಸ್ ಮಾಡಿದ. ದೇವರು ಕವನೆಂಟನ್ನು ಆತನೇನು ಮಾಡಿದ? ಪ್ರೊಟೆಕ್ಟ್ ಮಾಡಿದ. ದೇವರು ವಾಗ್ದಾನವನ್ನು ನೆರವೇರಿಸಿದ. ಇದು ಟ್ಯಾಮರಿಕ್ಸ್ ಟ್ರೀ ಆಸ್ ಎ ಮೆಮೊರಲ್ ಟ್ರೀ ಫಾರ್ ದ ನೆಕ್ಸ್ಟ್ ಜನರೇಷನ್. ಇದು ವೃಕ್ಷ ಏನು ತೋರಿಸ್ತದೆ? ನೆಕ್ಸ್ಟ್ ಜನರೇಷನ್ಗೆ ಅದು ಒಂದು ಸ್ತಂಭವಾಗಿದೆ, ಸ್ಮಾರಕ ಸ್ತಂಭ. ಆಸ್ ಎ ಮೆಮೊರಲ್ ಟ್ರೀ ಫಾರ್ ದ ನೆಕ್ಸ್ಟ್ ಜನರೇಷನ್. ಈ ಟ್ರೀಯನ್ನು ನೋಡುವಾಗ ಎಲ್ಲ ತಲೆಮಾರುಗಳು ದೇವರನ್ನು ವರ್ಷಿಪ್ ಮಾಡಬೇಕು, ನಿಜವಾದ ದೇವರನ್ನು ವರ್ಷಿಪ್ ಮಾಡಬೇಕು. ಅಬ್ರಹಾಮನಿಗೆ ನಾವು ನೋಡ್ತೇವೆ ಪಿಚ್ಚುಲ ವೃಕ್ಷವು ಏನು ಯಾಕೆ ಇಂಪಾರ್ಟೆಂಟ್ ಮತ್ತು ಬೆರ್ಷೆಬ ಯಾಕೆ ಇಂಪಾರ್ಟೆಂಟ್ ಅಂದರೆ, ಅಬ್ರಹಾಮನು ಸತ್ಯ ದೇವರನ್ನು, ನಿತ್ಯನಾದ ದೇವರನ್ನು ವರ್ಷಿಪ್ ಮಾಡಿದಂಥ ಸ್ಥಳ. ಅಬ್ರಾಮ್ ವರ್ಷಿಪ್ ದ ಇಟರ್ನಲ್ ಗಾಡ್. ಅಬ್ರಹಾಮನು ನಾವು ನೋಡ್ತಿದ್ದೇವೆ ನಿತ್ಯ ದೇವರನ್ನು ವರ್ಷಿಪ್ ಮಾಡಿದಂಥ ಸ್ಥಳ ಬೆರ್ಷೆಬ. ಆದ್ದರಿಂದ ಬೆರ್ಷೆಬದಲ್ಲಿ ಈ ಪಿಚ್ಚುಲ ವೃಕ್ಷವು ಏನನ್ನು ತೋರಿಸ್ತದೆ ಅಂದರೆ, ಇದೊಂದು ಸ್ಮಾರಕವಾದ ಸ್ತಂಭವಾಗಿದೆ. ನನ್ನ ಹಿಂದೆ 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 ಬರುವಂತ ಎಲ್ಲ ಜನರೇಷನ್ ದೇವರನ್ನು ವರ್ಷಿಪ್ ಮಾಡಬೇಕು. ವೇರ್ ಇಸ್ ಯುವರ್ ಬೆರ್ಷೆಬಾ? ಡು ಯು ಹ್ಯಾವ್ ಬೆರ್ಷೆಬಾ? ಬೆರ್ಷೆಬಾ ಎಲ್ಲಿದೆ ನಿನ್ನ ಲೈಫ್ನಲ್ಲಿ? ಬೆರ್ಷೆಬಾ ಏನಂತ ಹೇಳಿದ್ರೆ ದೇವರೊಟ್ಟಿಗೆ ಎನ್ಕೌಂಟರ್ ಆದಂಥ ಪ್ಲೇಸ್. ಯಾಕೋಬನ ಜೀವಿತದಲ್ಲಿ ಬೇತೇಲ್ ಅವನಿಗೆ ಮರೆಯದ ಸ್ಥಳವಾಗಿದೆ. ಈ ಕ್ಯಾನಾಟ್ ಫರ್ಗೆಟ್ ಬೇತೇಲ್. ಯಾಕಂತ ಹೇಳಿದ್ರೆ ದೇವರನ್ನು ಸಂಧಿಸಿದಂಥ ಸ್ಥಳ, ದೇವರೊಟ್ಟಿಗೆ ಎನ್ಕೌಂಟರ್ ಆದಂಥ ಸ್ಥಳ. ಅದಕ್ಕೆ ನಾವು ನೋಡ್ತೇವೆ ಯಾಕೋಬನು ಬೇತೇಲ್ ಎಂಬುದಾಗಿ ಹೆಸರಿಟ್ಟ. ಹೌಸ್ ಆಫ್ ಗಾಡ್, ದೇವರ ಮನೆ ಎಂಬುದಾಗಿ. ಯಾಕೋಬನ ಜೀವಿತದಲ್ಲಿ ಪೆನೇಲ್ ಅದು ಮರೆಯದ ಸ್ಥಳವಾಗಿದೆ. ಯಾಕಂದ್ರೆ ಆತನು ದೇವರನ್ನು ನೋಡಿದಂಥ ಸ್ಥಳವಾಗಿದೆ. ಇವತ್ತು ನಿನ್ನ ಬೇತೇಲ್ ಎಲ್ಲಿದೆ? ನಿನ್ನ ಪೆನೇಲ್ ಎಲ್ಲಿದೆ? ವೇರ್ ಇಸ್ ಯುವರ್ ಪೆನೇಲ್? ವೇರ್ ಇಸ್ ಯುವರ್ ಬೇತೇಲ್?
ವೇರ್ ಇಸ್ ಯುವರ್ ಬೇರ್ಷೆಬಾ? ನೀನು ಆರಾಧಿಸುವಂತ ಸ್ಥಳವೇ ಅದು ಏನಾಗಿದೆ? ಬೇರ್ಷೆಬಾ. ನೀನು ಆರಾಧಿಸುವಂತ ಸ್ಥಳವೇ ಅದು ಬೆಥೆಲ್ ಆಗಿದೆ. ನೀನು ಆರಾಧಿಸುವಂತ ಸ್ಥಳ, ದೇವರನ್ನು ವರ್ಷಿಪ್ ಮಾಡುವ ಸ್ಥಳವೇ ಪೆನೇಲ್ ಆಗಿದೆ. ಆ ಸ್ಥಳದಲ್ಲಿ ನಾವು ನೋಡ್ತೇವೆ ಅಬ್ರಾಮನಿಗೆ ದೇವರೊಟ್ಟಿಗೆ ಎನ್ಕೌಂಟರ್ ಆದಂತ ಸ್ಥಳ. ಬೆಥೆಲ್ ಯಾಕೋಬನು ದೇವರೊಟ್ಟಿಗೆ ಎನ್ಕೌಂಟರ್ ಆದಂತ ಸ್ಥಳ. ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಬೇರ್ಷೆಬಾ, ಬೆಥೆಲ್, ಪೆನೇಲ್ ಎಂಬ ಸ್ಥಳಗಳು ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಸಭೆ ಇರ್ಬೋದು, ಬೇರ್ಷೆಬಾ ನೀನು ಆರಾಧಿಸುವಂಥ ಸ್ಥಳ. ನಿನ್ನ ಮನೆ, ನೀನು ವೈಯಕ್ತಿಕವಾಗಿ ದೇವರನ್ನು ವರ್ಷಿಪ್ ಮಾಡುವಂಥ ಸ್ಥಳ ಬೇರ್ಷೆಬಾ, ಬೆಥೆಲ್, ಪೆನೇಲ್. ಅಬ್ರಾಮನು ದೇವರನ್ನು ವರ್ಷಿಪ್ ಮಾಡಿದ. ಅಬ್ರಾಮನು ದೇವರನ್ನು ವರ್ಷಿಪ್ ಮಾಡಿದ. ಇವತ್ತು ನನ್ನ ನಿನ್ನ ಟೆಸ್ಟಿಮನಿ ಏನು? ಯಾವ ದೇವರನ್ನು ವರ್ಷಿಪ್ ಮಾಡಿದ? ನಿಜವಾದ ದೇವರು, ನಿತ್ಯನಾದ ದೇವರನ್ನು. ದೇವರ ವಾಕ್ಯ ಹೇಳ್ತದೆ, ನಿತ್ಯನಾದ ದೇವರನ್ನು ಅಬ್ರಾಮನು ಹೆಸರು ಹೇಳಿಕೊಂಡು ಆ ದೇವರನ್ನು ವರ್ಷಿಪ್ ಮಾಡಿದ. ಇವತ್ತು ನಾನು ನೀನು ಆರಾಧಿಸುವಂತ ದೇವರು, ಆತನು ಇಟರ್ನಲ್ ಗಾಡ್ ಆಗಿದ್ದಾನೆ. ಆತನು ಸರ್ವಭೌಮನದ ದೇವರಾಗಿದ್ದಾನೆ. ಆತನು ಸೃಷ್ಟಿಕರ್ತನಾಗಿದ್ದಾನೆ. ಈ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಂತ ದೇವರನ್ನ ವರ್ಷಿಪ್ ಮಾಡ್ತಿದ್ದೇವೆ. ಇವತ್ತು ನಾವೊಂದು ಪಿಚ್ಚಲ ವೃಕ್ಷ ಆಗಿದೆ. ನೆಕ್ಸ್ಟ್ ನಮ್ಮ ಹಿಂದೆ ಬರುವಂತ ಜನರೇಷನ್ ನಮ್ಮನ್ನು ನೋಡ್ತಿದ್ದಾರೆ, ದೇವರನ್ನು ವರ್ಷಿಪ್ ಮಾಡ್ತಿದ್ದಾರೆ. ಇವತ್ತು ನಾವು ಬೇರ್ಷೆಬವಾಗಿದ್ದೇವೆ. ನಮ್ಮ ಮನೆ ನಮಗೇನಾಗಿದೆ? ಒಂದು ಸ್ಮಾರಕ ಸ್ತಂಭವಾಗಿದೆ. ನಮ್ಮ ಮಕ್ಕಳಿಗೆ, ಅವರ ಮಕ್ಕಳಿಗೆ, ನಮ್ಮ ಜನರೇಷನ್ಗೆ. ಇವತ್ತು ನಾವು ದೇವರನ್ನು ವರ್ಷಿಪ್ ಮಾಡ್ತಿದ್ದೇವಾ? ಇವತ್ತು ನಾವು ದೇವರನ್ನು ವರ್ಷಿಪ್ ಮಾಡ್ತಿದ್ದೇವಾ ವೈಯಕ್ತಿಕವಾಗಿ? ವೈಯಕ್ತಿಕವಾಗಿ ನಮಗೆ ದೇವರೊಟ್ಟಿಗೆ ಸಂಬಂಧ ಇದೆಯಾ? ಬೇರ್ಷೆಬ ಅನುಭವ ಇದೆಯಾ? ಆದ ನಂತರ ಎ ಪೀಸ್ ವಾಸ್ ಎಸ್ಟಾಬ್ಲಿಷ್ಡ್. ಅಬ್ರಾಮನ ಮನೆಯಲ್ಲಿ ನಾವು ನೋಡ್ತಿದ್ದೇವೆ ಸಮಾಧಾನ ಸ್ಥಾಪಿಸಲ್ಪಟ್ಟಿತು. ಅಬ್ರಾಮನ ಮನೆಯಲ್ಲಿ ಸಮಾಧಾನ, ಅಬ್ರಾಮನು ವಾಸಿಸಿದಂಥ ದೇಶದಲ್ಲಿ ಕೂಡ ಸಮಾಧಾನ. ಪೀಸ್ ಇನ್ ದ ಹೌಸ್, ಪೀಸ್ ಇನ್ ದ ಲ್ಯಾಂಡ್. ಮನೆಯಲ್ಲಿ ಸಮಾಧಾನ ಇಲ್ಲದಿದ್ದರೆ ಹೊರಗೆ ಏನು ಸಮಾಧಾನ? ಫಸ್ಟ್ ಪೀಸ್ ಇನ್ ದ ಹೋಮ್. ಅಬ್ರಾಮನ ಮನೆಯಲ್ಲಿ ಈಗ ಸಮಾಧಾನ ಬಂತು. ಸೆಪ್ರೇಷನ್ ಆದ ನಂತರ, ಆಗ ಇಸ್ಮಾಯೇಲ್ ಹೊರಗೆ ಹೋದ ನಂತರ ನಾವು ನೋಡ್ತೇವೆ ಅಬ್ರಾಮನ ಮನೆಯಲ್ಲಿ ಸಮಾಧಾನ, ಪೀಸ್ ಇನ್ ದ ಹೋಮ್. ನಂತರ ನೋಡ್ತೇವೆ ಅರಸನೊಟ್ಟಿಗೆ ಸಮಾಧಾನ, ಪೀಸ್ ಇನ್ ದ ಲ್ಯಾಂಡ್. ಆ ದೇಶದಲ್ಲಿ ಕೂಡ ಏನಾಯ್ತು ಅಂದರೆ ಸಮಾಧಾನ ಆಯಿತು. ಅಬ್ರಾಮನ್ ಏನು ಮಾಡಿದ? ಮಿರಕಲ್ ಸಿಕ್ಕಿತು. ನೌ ಐ ಆಮ್ ವೆಲ್ ಸೆಟಲ್ಡ್. ಐ ರಿಸೀವ್ ಮೈ ಬ್ಲೆಸ್ಸಿಂಗ್, ಐ ರಿಸೀವ್ ಮೈ ಲೈಫ್ ಪಾರ್ಟ್ನರ್, ಐ ರಿಸೀವ್ ಮೈ ಕಾರ್, ಐ ರಿಸೀವ್ ಮೈ ಜಾಬ್. ಆಯ್ತಾ? ಬಾಯ್. ಆಯಿತು, ನಾನು ವೆಲ್ ಸೆಟಲ್ ಅಲ್ವ ಈಗ? ನನಗೆ ದೇವರು ಬೇಕಾ? 10 lepers ಹೀಲ್ ಆದರು. ಎಷ್ಟು ಮಂದಿ ದೇವರನ್ನು ವರ್ಷಿಪ್ ಮಾಡಿದರು? ಎಷ್ಟು ಮಂದಿ? ಒಬ್ಬನೇ ಬಂದು ದೇವರನ್ನು ವರ್ಷಿಪ್ ಮಾಡಿದ. 9 ಮಂದಿಗೆ ಹೀಲಿಂಗ್ ಆಯಿತು. ಹೀಲಿಂಗ್ ಆಯಿತು, ಹೋದರು, ಟಾಟಾ ಬಾಯ್. ಆದರೆ ಅಬ್ರಾಮನ ಹಾಗೆ ಮಾಡಲಿಲ್ಲ. ಆ ಸ್ಥಳದಲ್ಲಿ ಒಂದು ವೃಕ್ಷವನ್ನು ನೆಟ್ಟ. ಆ ವೃಕ್ಷವನ್ನು ನೆಟ್ಟುಕೊಂಡು ದೇವರ ವಾಕ್ಯ ಹೇಳ್ತದೆ, ನಾವು ಬರುವ 21:33. ಅಬ್ರಹಾಮನು ಬೆರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಅಬ್ರಹಾಮನು ಬೆರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಏನು ಮಾಡಿದಂತೆ? ದೆನ್ ಅಬ್ರಾಮ್ ಪ್ಲಾಂಟೆಡ್ ಎ tamarisk tree in Beersheba and there called on the name of the Lord, the everlasting God. ಅಲ್ಲಿ ಎಲ್ಲ ಪ್ರಾಮಿಸ್ ಫುಲ್ಫಿಲ್ ಆದ ನಂತರ, ಮನೆ ಕಟ್ಟಿದ ನಂತರ, ಮದುವೆ ಆದ ನಂತರ ಆತನ ಏನು ಮಾಡಿದ? ಎಲ್ಲಾದ ನಂತರ ಫ್ಯಾಮಿಲಿಯಾಗಿ ಕೂತ್ಕೊಂಡು ದೇವರನ್ನು ವರ್ಷಿಪ್ ಮಾಡಿದ. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ದೇವರು ಒಳ್ಳೆಯವನು ಎಂಬುದಾಗಿ ಆತನ ಏನು ಮಾಡಿದೆ ಅಂದರೆ ವರ್ಷಿಪ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಆತನ ಪ್ರಾಮಿಸನ್ನು ಫುಲ್ಫಿಲ್ ಮಾಡುವ ದೇವರಾಗಿದ್ದಾನೆ. ಆಮೇನ್. ಆತನ ಪ್ರಾಮಿಸ್ ಹೌದು ಮತ್ತು ಆಮೇನ್ ಆಗಿದೆ. ಆದ್ದರಿಂದ ಈ ಪಿಚುಲ ವೃಕ್ಷ ನಮಗೆ ಏನು ಮೆಸೇಜ್ ಕೊಡ್ತದೆ ಅಂತ ಹೇಳಿದ್ರೆ, ಇದು ಬರುವಂಥ ಎಲ್ಲ ಜನರಿಗೆ ಒಂದು ಏನಾಗಿದೆ? ಮೆಮೋರಿಯಲ್ ಟ್ರೀ ಆಗಿದೆ, ಸ್ಮಾರಕ ಸ್ತಂಭವಾಗಿದೆ. ಇದನ್ನು ನೋಡುವಾಗ ಬಂದೆಲ್ಲರೂ ಮೊಣಕಾಲು ಊರಬೇಕು. ಓ, ಜೀವಿಸುವ ದೇವರು, ಸೃಷ್ಟಿಕರ್ತನು, ನನ್ನ ನಿರ್ಮಾಣಿಕನು,
ನನ್ನನ್ನು ಅದ್ಭುತವಾಗಿ ತಾಯಿಯ ಗರ್ಭದಲ್ಲಿ ಉಂಟು ಮಾಡಿದ ದೇವರು, ನನಗೆ ಉಸಿರು ಕೊಟ್ಟ ದೇವರು, ನನಗೆ ಬದುಕು ಕೊಟ್ಟ ದೇವರು, ನನಗೆ ಪ್ರಾಣ ಕೊಟ್ಟ ದೇವರು, ಆ ದೇವರನ್ನು ಮಹಿಮೆ ಪಡಿಸುವಂಥ ಸ್ಥಳ. ಆ ವೃಕ್ಷ ಯಾರಾಗಿದ್ದಾನೆ? ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ಜೀವ ವೃಕ್ಷವಾಗಿದ್ದಾನೆ. ಆ ಮರವನ್ನು ಯಾಕೆ ಅಬ್ರಹಾಮ ನೆಟ್ಟಿದ್ದಾನೆ? ಯೇಸು ಕ್ರಿಸ್ತನ ಸಂಕೇತವಾಗಿದ್ದಾನೆ. ಬರುವ ರಕ್ಷಕನು, ಜನರನ್ನು ಪಾಪದಿಂದ ಬಿಡಿಸುವ ರಕ್ಷಕನು ಆ ಪಿಚುಲ ವೃಕ್ಷವಾಗಿದ್ದಾನೆ. ಅಲ್ಲಿ ಆತನನ್ನು ವರ್ಷಿಪ್ ಮಾಡಬೇಕು, ಆತನನ್ನು ಆರಾಧನೆ ಮಾಡಬೇಕು. ಆ ಮರವನ್ನೆಲ್ಲ, ಸತ್ಯ ದೇವರನ್ನು ವರ್ಷಿಪ್ ಮಾಡಬೇಕು, ಸೃಷ್ಟಿಕರ್ತನನ್ನು ವರ್ಷಿಪ್ ಮಾಡಬೇಕು. ಅದಕ್ಕಾಗಿ ನನ್ನನ್ನು ನಿನ್ನನ್ನು ದೇವರು ಆತನು ಕರೆದಿದ್ದಾನೆ. ಯಾವಾಗ ನಾನು ನೀನು ಆ ದೇವರನ್ನು ವರ್ಷಿಪ್ ಮಾಡ್ತೇವೆ, ದೇವರ ಪ್ರೆಸೆನ್ಸ್, ದೇವರ ಸಂತೋಷ, ಪರಲೋಕದ ಮಹಿಮೆ, ಆನಂದ ನಮ್ಮ ಮನೆಯಲ್ಲಿ ಎವ್ರಿಡೇ ನಾವು ಅನುಭವಿಸ್ತೇವೆ. ಎವ್ರಿಡೇ ಅನುಭವಿಸ್ತೇವೆ. ನಿನ್ನ ಸುತ್ತಮುತ್ತಲು ನಿನಗೆ ಚಾಲೆಂಜ್ ಇರ್ಬೋದು, ಎನಿಮಿ ಇರ್ಬೋದು, ಆದರೆ ಆ ಎನಿಮಿಯವರು ನಿನ್ನ ಮನೆಗೆ ಬರ್ತಾರೆ, ನಿನ್ನನ್ನು ಹುಡುಕಿಕೊಂಡು ಬರ್ತಾರೆ. ನಿಮ್ಮ ಮನೆಯಲ್ಲಿ ಸಮಾಧಾನ ಇದೆ. ನಿಮ್ಮ ಹತ್ರ ಮಾತಾಡುವಾಗ ನನಗೆ ಪೀಸ್ ಸಿಗ್ತದೆ. ಅಬಿಮೆಲೆಕನು ಬಂದು ಏನು ಮಾಡಿದ? ಕವನೆಂಟ್ ಮಾಡಿದ. ಅಬ್ರಾಹ್ಮನು ಹೋಗಲಿಲ್ಲ ಕವನೆಂಟ್ ಮಾಡಲಿಕ್ಕೆ. ಅಬ್ರಾಹ್ಮನು ಬಿಟ್ಟುಬಿಟ್ಟ. ಬಾವಿಯನ್ನು ಅವ್ರು ಏನು ಮಾಡಿದರು? ಪೊಸೆಸ್ ಮಾಡಿದರು. ಅವನ ದನ ಕುರಿಗಳನ್ನು ಪೊಸೆಸ್ ಮಾಡಿದ್ರು. ಅಬ್ರಾಹ್ಮನು ಏನು ಮಾಡಿದ? ನಿತ್ಯ ದೇವರನ್ನು ವರ್ಷಿಪ್ ಮಾಡಿದ. ಟೈಮ್ ಹ್ಯಾಸ್ ಕಮ್, ಸಮಯ ಬಂತು. ಅಬಿಮೆಲೆಕನಿಗೆ ಈಗ ಭಯ ಬಂತು. ಅಬ್ರಾಹ್ಮನ ಲೈಫ್ನಲ್ಲಿ ಆತನು ಮಿರಕಲ್ಸ್ ಮೇಲೆ ಮಿರಕಲ್ ನೋಡಿದ, ದೇವರ ಮಹಿಮೆಯನ್ನು ನೋಡಿದ. ಆದ್ದರಿಂದ ಅವನೇ ಸಿಂಹಾಸನದಿಂದ ಇಳಿದು ಬಂದು ಅಬ್ರಾಹ್ಮನ ಬಳಿಗೆ ಬಂದು ಅಬ್ರಾಹ್ಮಣ ಹೇಳ್ತಾನೆ, ಇನ್ನು ನಾನು ನಿನ್ನೊಟ್ಟಿಗೆ ಒಡಂಬಡಿಕೆ ಮಾಡ್ತೇನೆ, ನಾವು ಫೈಟ್ ಮಾಡಲಿಕ್ಕಿಲ್ಲ. ಅಬ್ರಾಹ್ಮಣ ಎಲ್ಲ ಬ್ಲೆಸ್ಸಿಂಗನ್ನು ವಿದೌಟ್ ಫೈಟಿಂಗ್ ಆತನ ರಿಟರ್ನ್ ತೆಗೆದುಕೊಂಡ. ಇವತ್ತು ಎನಿಮಿ ಏನೆಲ್ಲ ನಿಮ್ಮ ಜೀವಿತದಲ್ಲಿ ಆತನು ಸ್ಟೋಲ್ ಮಾಡಿದ್ದಾನೆ, ಏನೆಲ್ಲ ಆತನು ಕಸಿದುಕೊಂಡಿದ್ದಾನೆ, ನಿನ್ನ ದೇವರು ಆತನ್ನು ರಿಟರ್ನ್ ಕೊಡುವ ದೇವರಾಗಿದ್ದಾನೆ. ನಿನ್ನ ದೇವರು ನಿನ್ನನ್ನು ರೆಸ್ಟೋರ್ ಮಾಡುವ ದೇವರಾಗಿದ್ದಾನೆ. ನಿನ್ನ ದೇವರು ನಿನ್ನನ್ನು ಬ್ಲೆಸ್ ಮಾಡುವ ದೇವರಾಗಿದ್ದಾನೆ. ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶ್ವಾಸಲಿ.